ಹಲೋ ಫ್ರೆಂಡ್ಸ್, ನಾನು ಹೇಳಿದ್ದೆ ವಿಡಿಯೋದಲ್ಲಿ ವಿಂಟರಲ್ಲಿ ಯಾವ ಥರ ಹಾಕಬೇಕು ಮೇವೆಲ್ಲದಕ್ಕೂ ಅಂತ. ಅದು ಒಂದೊಂದಕ್ಕೆ ಎಷ್ಟೆಷ್ಟು ಹಾಕ್ಬೇಕಂತ ಎಲ್ಲ ಅಕ್ಕಿಗೂ ಎಷ್ಟೆಷ್ಟು ಹಾಕ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ ಇವತ್ತು. ಸ್ವಲ್ಪ ರಾಗಿ ಹಾಕಿ, ಒಂದಿಷ್ಟು ರಾಗಿ ಒಂದೊಂದಕ್ಕೆ ಇಷ್ಟೇ ಹಾಕ್ರಿ ಸಾಕು. ವಿಂಟರ್ ಅಲ್ವಾ, ಇದು ಫುಲ್ ಕೋಲ್ಡ್ ಇರುತ್ತೆ ರಾಗಿ. ಎಲ್ಲರೂ ಅನ್ಕೊಂತಿರ್ತಾರೆ ದೇವ್ರ ಮನೆ ಯಾಕಿಲ್ಲ ಐತೆ ಅಂತ. ಇದನ್ನು ಫುಲ್ಲು ಮೆಡಿಸನ್ನು ಇಲ್ಲಾಂದರೆ ಈ ಥರ ಊಟಕ್ಕೆ ಇಕ್ಕಿರೋದು. ಇದು ಹೊಸ್ದಾಗಿ ತಂದಿರೋದು ಸಜ್ಜೆ, ಇದು ಗೋಧಿ ಎಷ್ಟು ಸಜ್ಜೆ ಎಷ್ಟು ಹಾಕ್ಬೇಕಂತನೂ ತೋರಿಸ್ತೀನಿ. ಒಂದೊಂದು ಅಕ್ಕಿಗೆ ಇಷ್ಟಿಷ್ಟು ಹಾಕ್ರಿ ಗೋಧಿ. ಈ ವಿಂಟರಲ್ಲಿ ರಾಗಿ ಸ್ವಲ್ಪ ಕಮ್ಮಿ ಕೊಡ್ರಿ, ಸಜ್ಜೆ ಗೋಧಿ ಕಮ್ಮಿ ಹಾಕಿ, ಸಜ್ಜೆ ಸ್ವಲ್ಪ ಜಾಸ್ತಿನೇ ಹಾಕಿರಿ. ಒಂದೊಂದಕ್ಕೆ ಇಷ್ಟು ಹಾಕಿದ್ರೆ ಸಾಕು, ಆರಾಮಾಗಿ ಅದು ಹೆಲ್ತಿಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಒಂದು 10 ಟ್ರೇಗೆ ಹಾಕಬೇಕು, ಎಲ್ಲದಕ್ಕೂ ಹಾಕ್ಬಿಟ್ಟು ತೋರಿಸ್ತೀನಿ. 9 ಟ್ರೇಗೆ ಹಾಕಿದ್ದೀನಿ, ಎಲ್ಲ ಸಿಂಗಲ್ ಹಾಕಿದ್ದೆಲ್ಲ. ಜೊತೆ ಹಾಕಿಗಾದ್ರೆ ಏನಿಲ್ಲ, ಈ ಥರ ಎತ್ಕೊಂಡು ಈ ಥರ ಹಾಕಿದ್ರೆ ಅಷ್ಟೇ ಆಗೋದು. ಜೊತೆ ಹಾಕಿ ಆಗೋದು ನೋಡ್ಬೋದು. ಎಲ್ಲ ಅಕ್ಕಿ ಎಷ್ಟು ಚೆನ್ನಾಗಿ ತಿಂತೈತೆ. ಇದು ಕಡಲೆಕಾಳು ಮಾತ್ರ ತಿನ್ನಲ್ಲ, ಇದು 2 ಕಡ್ಲಿ ಪಟ. ಗೋಧಿ ಮಾತ್ರ ಹಾಕೊಂಡು ತಿಂತೈತೆ. ನಾನು ಹೇಳಿದ್ದೆ 2 ಪಟ ಕೊಟ್ಬಿಡ್ತೀನಿ ಅಂತ. ನೋಡ್ಬೋದು ಇವತ್ತು ಖಾಲಿ ಆಗೈತೆ, 2 ಪಟ ಕೊಟ್ಟು ಬಂದುಬಿಟ್ಟಿದ್ದೀನಿ. ನೀವು 1000 ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು 5 ಜೊತೆ ಹಾಕ್ತೀನಿ. ಅದರಲ್ಲಿ ಒಂದು 2 ಮರಿ ನಿಮಗೆ ಕೊಟ್ಬಿಡ್ತೀನಿ, ಗಿವ್ ಅವೇ ಇರುತ್ತೆ. ಮರಿ ಗ್ರೋತು ನೋಡ್ಬೋದು, ಚೆನ್ನಾಗೈತೆ, ಚೆನ್ನಾಗಿ ತಿನ್ಸೈತೆ ಅಪ್ಪ ಅಮ್ಮ. ಇನ್ನು 2-3 ದಿವಸ ಇದೇ ಥರ ಇರುತ್ತೆ ವೆದರ್ ಬೆಂಗಳೂರಲ್ಲಿ ಫುಲ್ಲು. ಡೈಲಿ ಪಾರಿವಾಳ ಟೈಮ್ ಊಟ ಹಾಕೋ ಟೈಮ್ಗೆ ಮಳೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಎಲ್ಲರೂ ಹಾಕ್ರಿ. ಆದಷ್ಟು ಸೇಫ್ಟಿಯಾಗಿ ಇಕ್ಕಿರಿ, ಇಲ್ಲಾಂದರೆ ಒಂದೇ ಸಲ ಎಷ್ಟೈತೋ ಅಷ್ಟು ಗೋವಿಂದ ಆಗೋಗುತ್ತೆ. ಬಿಸಿಲಲ್ಲಿ ಈ ಥರ ಮೆಶ್ ಇದ್ದರೆ ಓಪನಲ್ಲಿ ಬಿಟ್ಟರೆ ಒಳ್ಳೆಯದು. ಮಳೆಯಲ್ಲಿ ಈ ಥರ ಎಲ್ಲ ಕ್ಲೋಸ್ ಮಾಡಿಬಿಡ್ರಿ, ಇಲ್ಲಾಂದರೆ ಸೊಳ್ಳೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಪಟಾಗೆಲ್ಲ ಕಚ್ಚಿದ್ರೆ ತಿರ್ಗಾ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ತಲೆನೇ ಎದ್ದಿರಂಗೆ ಆರಾಮಾಗಿ ಎಲ್ಲ ತಿನ್ಕೊಂಡೈತೆ. ಇವತ್ತಿನ ಟಾಪಿಕ್ ಇಷ್ಟೇ. ವೆದರಲ್ಲಿ ಯಾವ ಥರ ಸಜ್ಜೆ ಗೋಧಿ ಎಷ್ಟೆಷ್ಟು ಹಾಕಬೇಕು, 1 ಅಕ್ಕಿಗೆ 2 ಅಕ್ಕಿಗೆ ಎಷ್ಟು ಹಾಕಬೇಕು, ತಿರ್ಗಿ ಯಾವ ಥರ ಹೆಲ್ದಿಯಾಗಿ ಚೆನ್ನಾಗಿ ನೋಡ್ಕೊಬೇಕು, ಇಷ್ಟೇ. ಬಿಗಿನರ್ಸು ಎಲ್ಲ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟು ಮಾಡಿ. ಇನ್ನೂ ಯಾವ ಥರ ವಿಡಿಯೋ ಬೇಕೆಲ್ಲ ಡೈಲಿ ವಿಡಿಯೋ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಗಾಯ್ಸ್.